ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನುಗ್ಗೆ ಸೊಪ್ಪು ಹಾಕಿ ದಾಲ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಸಿಂಪಲ್ಲು ಮತ್ತು ಆರೋಗ್ಯಕರವಾದ ರೆಸಿಪಿ ಇದು. ಸೊ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ವರ್ಷ ಆದಮೇಲೆ ನುಗ್ಗೆ ಸೊಪ್ಪು ಬೆಂಗಳೂರಿನಲ್ಲಿ ನೋಡಿದ್ದು. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀನಿ ಕೆನಡಲ್ಲಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನು ಇಲ್ಲಿ ಸ್ವಲ್ಪ ದಾಲ್ ತೊಗೊಂಡಿದ್ದೀನಿ, ಮಸೂರ್ ದಾಲ್ ಇದು. ಸೊ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದೆರಡು ಸರಿ ಒಂದು ಅಂದಾಜಾಗಷ್ಟು 1-2-3 ಕಪ್ ಆಗಷ್ಟು ನೀರು ಹಾಕಿಟ್ಟಿದ್ದೀನಿ. ಸೊ ಈಗ ಇದಕ್ಕೆ ಈರುಳ್ಳಿ ಎಲ್ಲ ಹಾಕೋಣ. ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇದನ್ನು ವಾಶ್ ಮಾಡ್ಕೊತೀನಿ. ಸೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ದೊಡ್ಡ ಟೊಮೆಟೊ, ಆಮೇಲೆ ಒಂದು 4-5 ಹಸಿಮೆಣಸು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಬೇಳೆಗೆ ಈಗ ಸೇರಿಸೋಣ. ಸೊ ಈಗ ಇದಕ್ಕೆ ಬೇಳೆಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕೋಣ. ಸೊ ಎಣ್ಣೆ ಹಾಕಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಈಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಕುಕ್ಕರ್ಗೆ ಸೇರಿಸೋಣ. ಓಕೆ, ಟೊಮೆಟೊ ಕೂಡ ಸೇರಿಸೋಣ. ಸೊ ಈಗ ತೊಳೆದಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಈಗ ಇದನ್ನು ತಿರುಗಿಸ್ಕೊಳ್ಳೋಣ. ಸೊ ಬೇಳೆ ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಈಗ ಆಮೇಲೆ ಅದು ನೋಡಿಕೊಂಡು ಎಷ್ಟು ನೀರು ಬೇಕಾದರೆ ಆಮೇಲೆ ಬೆಂದ ಮೇಲೆ ಸೇರಿಸಿದ್ರೆ ಆಯಿತು. ಸೊ ಈಗ ಮುಚ್ಚಳ ಮುಚ್ಚಿ ಒಂದು 2-3 ವಿಸಿಲ್ ತೊಗೊತೀನಿ. ಸೊ ಈಗ 2-3 ವಿಸಿಲ್ ಆಗೋ ತನಕ ನಾವು ಫ್ರೀ. ಸೊ ಒಂದು ಹಾಡು ಹೇಳ್ತೀನಿ, ಆ ಹಾಡು ಯಾವ ಫಿಲಮ್ದು ಅಂತ ನೀವು ಹೇಳಬೇಕು. ಆಮೇಲೆ ಅದರಲ್ಲಿ ಬರೋ ಆ್ಯಕ್ಟರ್ಸ್ ಯಾರು, ಕಲಾವಿದರು ಯಾರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ. ನಿನ್ನೆ ಕನಸಲ್ಲಿ ಬಂದೆ, ಇಂದು ಎದುರಲ್ಲಿ ನಿಂತೆ, ನಾಳೆ ಕೈ ಹಿಡಿದು ನನ್ನನು ಜೋಡಿ ನೀನಾಗುವೆ. ನಿನ್ನೆ ಕನಸಲ್ಲಿ ಬಂದೆ, ಇಂದು ಎದುರಲ್ಲಿ ನಿಂತೆ, ನಾಳೆ ಕೈ ಹಿಡಿದು ನನ್ನನು ಜೋಡಿ ನೀನಾಗುವೆ. ಸೊ ಗೊತ್ತಾಯ್ತಾ? ಸೊ ನೋಡೋಣ. ಓಕೆ, ಒಂದು ಕ್ವಿಜ್ ಥರ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ. 3 ವಿಸಿಲ್ ಆಯಿತು. ಈಗ ಸ್ಟವ್ ಆಫ್ ಮಾಡ್ತೀನಿ. ಸೊ ಈಗ ಪ್ರೆಷರ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಸೊ ಈಗ ಈ ಮುಚ್ಚಳ ತೆಗೆಯೋಣ. ಸೊ ಈಗ ಬಿಸಿ ಇರೋವಾಗಲೇ ಚೆನ್ನಾಗಿ ಇದನ್ನು ಸ್ವಲ್ಪ ತಿರುಗಿಸ್ಕೊಟ್ರೆ ಇದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಸೊ ಮ್ಯಾಶರಲ್ಲೂ ಮಾಡ್ಬೋದು. ಸೊ ಈಗ ಇದಕ್ಕೆ 1 ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ 1 ಸ್ಪೂನು ಸಾಂಬಾರು ಪೌಡರ್. ನಿಮ್ಮ ಹತ್ರ ಯಾವ ಸಾಂಬಾರು ಪೌಡರ್ ಇದ್ದರೂ ಪರವಾಗಿಲ್ಲ. ಸೊ ಸಾಂಬಾರು ಪೌಡರ್ ರೀಸೆಂಟಾಗಿ ಮಾಡಿದ್ದೀನಿ ಅಪ್ಲೋಡು, ಯಾರು ನೋಡಿಲ್ಲ ಅಂದರೆ ನೋಡ್ಬೋದು. ಸೊ ಅದರ ಡಿಸ್ಕ್ರಿಪ್ಷನ್ ಕೂಡ, ಇದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ
ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಉಪ್ಪು ನೋಡಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು, ಸಾಲದಿದ್ದರೆ ಇನ್ನು ಸ್ವಲ್ಪ ಹಾಕ್ಕೊಬೋದು. ಸೊ ಇದಕ್ಕೊಂದು ಸ್ವಲ್ಪ ಈಗ ಇದು ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ. ಸೊ ನೀವು ದಾಲ್ನ ಗಟ್ಟಿ ಬೇಕಾದರೂ ಚಪಾತಿಗೆ ಯೂಸ್ ಮಾಡೋಂಗಿದ್ರೆ ಸ್ವಲ್ಪ ಗಟ್ಟಿಗೆ ಇಟ್ಕೊಬೋದು. ಇಲ್ದಿರೆ ಅನ್ನಕ್ಕೆಲ್ಲ ಯೂಸ್ ಮಾಡೋದಾದರೆ ಇನ್ನೊಂಚೂರು ತೆಳ್ಳಗೆ ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ತಕ್ಕನಾಗೆ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಆಮೇಲೆ ಸ್ವಲ್ಪ ಕುದೀಲಿ, ಇದು ಸ್ಟವ್ ಆನ್ ಮಾಡಿದ್ದೀನಿ. ಸೊ ಈಗ ಒಂದು ಒಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಒಂದು ಚಿಕ್ಕ ಬಾಣಲಿಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಸೊ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಇದು ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಕರಿಬೇವು ಆಮೇಲೆ ಒಣಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆನೂ ಹಾಕೋಣ. ಸೊ ಈಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಹಾಕಬೇಕು. ಈಗ ಇದನ್ನು ಸಾರಿಗೆ ಹಾಕೋಣ. ಸೊ ನುಗ್ಗೆ ಸೊಪ್ಪಿನ ದಾಲ್ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು ಅಂತ. ಸೊ ನೀವು ಟ್ರೈ ಮಾಡಿ. ಸೊ ಇದನ್ನು ಮುದ್ದೆ ಜೊತೆಲಂತೂ ಸೂಪರಾಗಿರುತ್ತೆ. ಆಮೇಲೆ ರೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ, ಆಮೇಲೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲ್ಲಿ ಸಿಗೋ ತನಕ ಟೇಕ್ ಕೇರ್. ಸೊ ಇದನ್ನು ಈಗ ಸರ್ವ್ ಮಾಡೋಣ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.